ನಮ್ಮ ಪ್ರಭಾಸ್ ಅವರು ನಿಜವಾಗ್ಲೂ ಇಂಡಿಯಾದ ಬಿಗ್ಗೆಸ್ಟ್ ಸೂಪರ್ ಸ್ಟಾರಾ? ಬಾಹುಬಲಿ 3 ಬರುತ್ತಾ? ಈ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇವತ್ತಿನ ನಮ್ ಟಾಪಿಕ್ ಏನು ಅಂದ್ರೆ, ಪ್ರಭಾಸ್ ಅವ್ರನ್ನ ನಾವ್ ಯಾಕೆ ಇಂಡಿಯಾದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂತ ಕರಿಬೇಕು. ಇವಾಗ ಪ್ರಭಾಸ್ ಅವ್ರ ಕೆರಿಯರ್ ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ. ಆಫ್ಟರ್ ಬಾಹುಬಲಿ, ಬಿಫೋರ್ ಬಾಹುಬಲಿ ಅಂತ ಎರಡ್ ಪಾರ್ಟ್ ಮಾಡ್ಬೋದು. ಬಾಹುಬಲಿ ಬರಕ್ ಮುಂಚೆ ಡಾರ್ಲಿಂಗ್, ಏಕ್ ನಿರಂಜನ್, ರೆಬಲ್, ಮಿರ್ಚಿ ಈ ತರ ಒಂದಷ್ಟು ಮೂವೀಸ್ ಬಂದಿರತ್ತೆ. ಆದ್ರೆ ಬಾಹುಬಲಿ ಆದ್ಮೇಲೆ ಪ್ರಭಾಸ್ ಅವ್ರದ್ದು ಸಾಹೋ ಇರ್ಬೋದು, ರಾಧೇಶ್ಯಾಮ್ ಇರ್ಬೋದು, ಇಲ್ಲ ರಾಜಾ ಸಾಬ್ ಇರ್ಬೋದು, ಕಲ್ಕಿ ಇರ್ಬೋದು, ನಾವು ಬಾಹುಬಲಿ ರೇಂಜ್ಗೆ ಆದ್ ಎಕ್ಸ್ಪೆಕ್ಟೇಷನ್ ಮೀರ್ಸಂಗ್ ಯಾವ್ದು ಮೂವಿ ಬರ್ಲಿಲ್ಲ ಪ್ರಭಾಸ್ ಅವ್ರದ್ದು. ಬಟ್ ಆದ್ರೂನು ಪ್ರಭಾಸ್ ಅವರೇ ಇಂಡಿಯಾದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಯಾಕೆ? ಇವತ್ ನಾವು ಈ ಟಾಪಿಕ್ ಏನಕ್ಕೆ ಮಾತಾಡ್ತಿದೀವಿ ಅಂದ್ರೆ, ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಬಾಹುಬಲಿ ದ ಟಾರ್ಚ್ ಬೇರರ್ ಅಂತ ಶೂಟಿಂಗ್ ನಡಿಯಕ್ ಮುಂಚೆ ಅಲ್ಲಿ ಏನೇನ್ ಪ್ರಿಪರೇಷನ್ ಮಾಡ್ತಾ ಇದ್ರು, ಶೂಟಿಂಗ್ ಯಾವ ತರ ಸ್ಟಾರ್ಟ್ ಆಗ್ತಿತ್ತು, ಇದನ್ನ ಪ್ರತಿ ಒಂದು ಡೀಟೇಲ್ಸ್ ಒಂದ್ 4-5 ಎಪಿಸೋಡ್ ತರ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದ್ ಯಾವ ತರ ಇರುತ್ತೆ ಅಂದ್ರೆ, ಆ ಎಪಿಸೋಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಜವಾಗ್ಲೂ ಬಾಹುಬಲಿ. ನಾವೆಲ್ಲ ಮಾತಾಡ್ಬೋದು, ಒಂದು ಗ್ರೀನ್ ಮ್ಯಾಟ್ ಇಟ್ಕೊಂಡ್ ಮಾಡ್ಬಿಟ್ರು, ಇಲ್ಲ ಒಂದು ಗ್ರೀನ್ ಸ್ಟುಡಿಯೋ ಮಾಡಿದ್ರು, ಇಲ್ಲ ಒಂದು VFX ಅಲ್ಲಿ ಹಾಕ್ ಮಾಡ್ಬಿಟ್ರು, ಎಲ್ಲಾ ಗ್ರಾಫಿಕ್ಸ್ ಇದೆ, ಇಲ್ಲಿ ಪ್ರಭಾಸ್ ಡೂಪ್ ಮಾಡಿರ್ತಾರೆ ಅದು ಇದು ಅಂತ. ನಾವೆಲ್ಲ ಅದನ್ನ ಮಾತಾಡಕ್ ಮುಂಚೆ ಆ ಎಪಿಸೋಡ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ ಬಾಹುಬಲಿ ಮಾಡಕ್ ಮುಂಚೆ ಏನೇನ್ ಕಷ್ಟಪಟ್ಟಿದ್ದಾರೆ. ಪ್ರತಿ ಒಂದು ಆರ್ಟಿಸ್ಟ್ ಇರ್ಬೋದು, ಪ್ರಭಾಸ್ ಒಬ್ರೇ ಅಲ್ಲ, ಪ್ರಭಾಸ್ ಇರ್ಬೋದು, ಅನುಷ್ಕಾ, ರಾಣಾ, ನಮ್ಮ ಸತ್ಯರಾಜ್ ಅವರು, ನಮ್ಮ ರಾಜಮೌಳಿ ಆಗಿರ್ಬೋದು, ಇನ್ನು ಎಷ್ಟೊಂದು ಆರ್ಟಿಸ್ಟ್ ಪ್ರತಿಯೊಬ್ರು ಎಷ್ಟು ಕಷ್ಟಪಟ್ಟು ಇದನ್ನ ಮಾಡಿದ್ದಾರೆ ಅಂತ ಒಂದೊಂದು ಚಿಕ್ಕ ಚಿಕ್ಕದ್ನು ಎಷ್ಟು ಚೆನ್ನಾಗಿ ತೋರಿಸಿದಾರೆ ಆ ಎಪಿಸೋಡ್ಸ್ ಅಲ್ಲಿ. ಇನ್ನು ಈ ಬಾಹುಬಲಿ ಮಾಡುವಾಗ ಪ್ರೊಡ್ಯೂಸರ್ ಯಾವ ತರ ದುಡ್ಡು ತಂದ್ರು, ಪ್ರೊಡ್ಯೂಸರ್ ಏನೇನ್ ಕಷ್ಟ ಆಯ್ತು ದುಡ್ಡು ತರಕ್ಕೆ, ಆಮೇಲೆ ಏನಾಯ್ತು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಅಪ್ಲೋಡ್ ಮಾಡಿದ್ದಾರೆ. ಇವಾಗ ನಾವು ಪ್ರಭಾಸ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಇವಾಗ ರಾಣಾ ಆಗಿರ್ಬೋದು, ಅನುಷ್ಕಾ ಆಗಿರ್ಬೋದು, ಇಲ್ಲ ಸತ್ಯರಾಜ್ ಆಗಿರ್ಬೋದು, ಬಾಹುಬಲಿ ಮಾಡ್ಬೇಕಾದ್ರೇನೆ ಅವ್ರದ್ದೊಂದು ಅಷ್ಟು ಫಿಲಮ್ಸ್ ರಿಲೀಸ್ ಆಗುತ್ತೆ. ಬಟ್ ಪ್ರಭಾಸ್ ಒಬ್ಬರದೇ 5 ವರ್ಷ ಆದ್ರೂ ಯಾವುದೇ ತರ ಒಂದೇ ಒಂದು ಫಿಲಂ ಕೂಡ ರಿಲೀಸ್ ಆಗಲ್ಲ. ಕಂಪ್ಲೀಟ್ ಅವ್ರ ಅಷ್ಟು ಎಪಿಸೋಡ್ನು ಬಾಹುಬಲಿ ಒಂದೇ ಮೂವಿಗೆ ಹಾಕಿರ್ತಾರೆ. ಇವಾಗ ನಾವು ಮಾತಾಡ್ಬೋದು, ಇದ್ರಲ್ಲಿ ಪ್ರಭಾಸ್ ಲುಕ್ಸ್ ಚೆನ್ನಾಗಿಲ್ಲ, ಪ್ರಭಾಸು ಇದಾಗ್ಬಿಟ್ಟಿದ್ದಾರೆ, ಒಂಥರ ಬೇಸ್ ವಾಯ್ಸ್ ಬಂದ್ಬಿಟ್ಟಿದೆ, ಅದು ಇದು ಅಂತೆಲ್ಲ. ಬಟ್ ಆ ಬಾಹುಬಲಿ ಹಾರ್ಡ್ ವರ್ಕ್ ನೋಡಿದ್ರೆ ಗೊತ್ತಾಗುತ್ತೆ ಪ್ರಭಾಸ್ ಯಾಕೆ ಈ ತರ ಆದ್ರು, ಇಷ್ಟು ಕಷ್ಟ ಏನಕ್ಕೆ ಪ್ರಭಾಸ್ ಕೊಡ್ಬೇಕಿತ್ತು, ಬರೀ ಒಂದು ಫಿಲಮ್ ನ ಕೊಡಕ್ಕೆ ಈ ರೇಂಜ್ ಕಷ್ಟ ಪಡ್ಬೇಕಿತ್ತ ಅಂತ ಎಲ್ಲಾರ್ಗು ಅನ್ಸ್ಬೋದು. ಬಟ್ ನಾವು ಬಾಹುಬಲಿ ಪ್ರಭಾಸ್ ಬಗ್ಗೆ ಮಾತಾಡೋದಾದ್ರೆ, ಆ ಆ ಜರ್ನಿನೇ ಬೇರೆ ತರ ಇದೆ ಪ್ರಭಾಸ್. ನಾವ್ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಒಂದು ಹೀರೋ ಈ ರೇಂಜ್ ಡೆಡಿಕೇಟ್ ಮಾಡಿ ಒಂದು ಮೂವಿನ ಮಾಡ್ಬೋದಾ, ಪ್ರತಿಯೊಂದನ್ನು ತ್ಯಾಗ ಮಾಡಿ ಈ ರೇಂಜ್ ಒಂದು ಮೂವಿನ ಮಾಡ್ಬೋದಾ, ಇಷ್ಟು ಬಿಫೋರ್ ಪ್ರಾಕ್ಟೀಸ್ ಮಾಡ್ಬೇಕು, ರಿಲೀಸ್ ಆದ್ಮೇಲೆ ಈ ತರ ಟಾರ್ಚರ್ ಅನ್ಭವಿಸ್ಬೇಕು ಅಂತ ನಾವು ಪ್ರಭಾಸ್ ಅವ್ರನ್ನ ನೋಡಿದ್ರೆ ಗೊತ್ತಾಗತ್ತೆ. ಆ ಟೈಮಲ್ಲಿ ಪ್ರಭಾಸ್ ಪ್ಲೇಸ್ ಅಲ್ಲಿ ಯಾರೇ ಇದ್ದಿದ್ರು, ಮೇ ಬಿ ಯಾವುದೇ ದೊಡ್ಡ ಸೂಪರ್ ಸ್ಟಾರ್ ಇದ್ದಿದ್ರು 5-6 ವರ್ಷ ಸ್ಯಾಕ್ರಿಫೈಸ್ ಮಾಡಿ ಫಿಲಂ ಮಾಡ್ತಾ ಇರ್ಲಿಲ್ಲ. ಇವಾಗ ನೀವು ಸೌತ್ ಇಂಡಿಯನ್ ಮೂವೀಸ್ ಯಾವ್ದಾದ್ರು ನೋಡಿ, ಬಾಹುಬಲಿ ಬಂದು ಬಾಲಿವುಡ್ ನ ಟಚ್ ಮಾಡೋವರೆಗೂ ಯಾವುದೇ ಸೌತ್ ಇಂಡಿಯನ್ ಮೂವಿ ಆ ರೇಂಜ್ಗೆ ಸೌಂಡ್ ಮಾಡಿರ್ಲಿಲ್ಲ ಇಂಡಿಯಾಲಿ. ನಮ್ ರಜನಿಕಾಂತ್ ಅವ್ರದ್ದು ಬಂದಿರ್ಬೋದು, ಇಲ್ಲ ಬೇರೆ ಬೇರೆ ಸೂಪರ್ ಸ್ಟಾರ್ಸ್ ಮೂವೀಸ್ ಬಂದಿರ್ಬೋದು, ಒಂದು ರೇಂಜ್ ಸೌಂಡ್ ಮಾಡಿರ್ಬೋದು. ಆದ್ರೆ ಪ್ರತಿ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ಕೊಂಡು ಒಂದು ಟಾಪ್ ಅಲ್ಲಿ, ಇಂಡಿಯಾದ ಟಾಪ್ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಅಂತ ಪ್ರೂವ್ ಆಗಿದ್ದು ಬಾಹುಬಲಿ. ಇದಕ್ಕೆ ನಾವು ಪ್ರಭಾಸ್ ಅವ್ರನ್ನ ಇಂಡಿಯಾದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂತ ಕರಿಬೇಕು. ಇವತ್ತು ಸೌತ್ ಇಂಡಿಯಾದಿಂದ ಯಾವ್ದೇ ಹೀರೋ ಹೋಗಿ ಬಾಕ್ಸ್ ಆಫೀಸ್ ನ ಹೊಡಿಬಹುದು ಬೇಕಾದ್ರೆ, ಇಲ್ಲ 1,000 ಕೋಟಿ ಮಾಡ್ಬೋದು, 2,000 ಕೋಟಿ ಮಾಡ್ಬೋದು. ಬಟ್ ನಾನ್ ಮಾತಾಡ್ತಿರೋದು 10 years ಬ್ಯಾಕ್. ಅವಾಗಿನ ಟಿಕೆಟ್ ರೇಟ್ ಅಲ್ಲಿ ಆ ಟೈಮಲ್ಲಿ ಬಾಹುಬಲಿ ಅಂತ ಮೂವಿ ಅಷ್ಟನ್ನೆಲ್ಲ ಬ್ರೇಕ್ ಮಾಡಿ ಒಂದು ಬೆಂಚ್ ಮಾರ್ಕ್ ಆಗಿ ನಿಲ್ಲತ್ತಲ್ವಾ. ಇವಾಗ ಬರೋ ಮೂವೀಸ್ ಎಲ್ಲ ಆರಾಮಾಗಿ 1,000 ಕೋಟಿ, ಒಂದ್ 2,000 ಕೋಟಿ ಇದನ್ನೆಲ್ಲ ಮಾಡ್ತೀವಿ ಅಂತ ಪೇಪರ್ ಅಲ್ಲಿ ಅನೌನ್ಸ್ ಮಾಡಬಹುದು. ಟಿಕೆಟ್ ರೇಟ್ 50 ರೂಪಾಯಿ, 100 ರೂಪಾಯಿ ಇದ್ದಾಗ ಮಾಡ್ತಲ್ಲ ಬಾಹುಬಲಿ, ಅದೇ ರೆಕಾರ್ಡ್ ಬೇರೆ ತರ ಇರುತ್ತಲ್ವಾ. ಆ ರೆಕಾರ್ಡ್ ನ ನಿಜವಾಗ್ಲೂ ನನಗ ಅನಿಸ್ದಂಗೆ ಪ್ರಭಾಸ್ ಅವರು ಕೂಡ ಬ್ರೇಕ್ ಮಾಡಕ್ ಕಷ್ಟ ಆಗತ್ತೆ. ಯಾಕಂದ್ರೆ ಆ ಡೆಡಿಕೇಶನ್ ಇವಾಗ ಪ್ರಭಾಸ್ ಅವ್ರ ಕೈಯಲ್ಲಿ ಕೊಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಹೆಲ್ತ್ ಇಶ್ಯೂಸ್ ಇರ್ಬೋದು, ಇಲ್ಲ ಅವ್ರ ಟೈಮ್ ಇರ್ಬೋದು, ಪ್ರತಿಯೊಂದು ಪಾಪ ಆ ಟೈಮಲ್ಲಿ ಕೊಟ್ಟಿದ್ದಾರೆ. ಇವಾಗ ಆ ಸಿಚುವೇಶನ್ ಇಲ್ಲ ಅವ್ರಿಗೆ ಕೊಡಕ್ಕೆ. ಸೊ ಪ್ರಭಾಸ್ ಅವರೇ ಇಮ್ಯಾಜಿನ್ ಮಾಡ್ಕೊಂಡ್ರು ಆ ರೆಕಾರ್ಡ್ ನ ಮತ್ತೆ ಬ್ರೇಕ್ ಮಾಡಕ್ ಆಗಲ್ಲ. ಇನ್ನು ಇವಾಗ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿರುವ ಬಾಹುಬಲಿ ಟಾರ್ಚ್ ಬೇರರ್ ಸೀರೀಸ್ ಬಗ್ಗೆ ಮಾತಾಡೋದಾದ್ರೆ, ನೀವು ಬಾಹುಬಲಿ 1 ಇಂದನೂ ದುಡ್ಡು ಬಂತು, ಬಾಹುಬಲಿ 2 ಇಂದನೂ ದುಡ್ಡು ಬಂತು, ಬಾಹುಬಲಿ ಬುಕ್ಸ್ ಬಂತು, ಬಾಹುಬಲಿ ಕಾಮಿಕ್ಸ್ ಬಂತು, ಬಾಹುಬಲಿ ಕಾರ್ಟೂನ್ ಬಂತು, ಇವಾಗ ಬಾಹುಬಲಿ ಬಿಹೈಂಡ್ ದ ಸೀನ್ಸ್ ಬಂದಿದೆ. ನೀವು ಬಾಹುಬಲಿ ಫಿಲಮ್ ನ ಇಟ್ಕೊಂಡು ನೀವು ಏನೇ ಮಾಡಿದ್ರು ದುಡ್ಡು ಬರುತ್ತೆ, ಯಾಕಂದ್ರೆ ಅಷ್ಟು ಶ್ರಮ ಪಟ್ಟಿದ್ದಾರೆ ಟೀಮ್ ಅದಕ್ಕೋಸ್ಕರ. ಇನ್ನು ಪ್ರೊಡ್ಯೂಸರ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಈ ಫಿಲಮ್ ಅಲ್ಲಿ ಪ್ರೊಡ್ಯೂಸರ್ ಮೇಜರ್ ಪಾಯಿಂಟ್ ಅನ್ಸುತ್ತೆ. ಯಾಕಂದ್ರೆ ಪ್ರಭಾಸ್ ಮಾರ್ಕೆಟ್ ಇದ್ದಿದೆ ಅವಾಗ ಒಂದು 40 ಕೋಟಿ, ಒಂದು 50 ಕೋಟಿ ಈ ರೇಂಜ್ ಒಳಗಡೆ ಫಿಲಂ ನಡೀತಾ ಇತ್ತು, ಅವ್ರ ರೆಮ್ಯುನರೇಷನ್ ಎಲ್ಲ ಸೇರಿ.
ಒಂದೇ ಸರಿ ಏಕ್ದಮ್ 250 ಕೋಟಿ ನಂಬಿ ಹಾಕಿದ್ರಲ್ಲ ಪ್ರಭಾಸ್ನ. ಇವಾಗ ಫಿಲಂ ರಿಲೀಸ್ ಆದಾಗ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಪ್ರೊಡ್ಯೂಸರ್ ಅಂದ್ರೆ ಎಲ್ಲಾರ್ಗು ಫೀಲ್ ಆಗತ್ತೆ. ಇವಾಗ ಫಿಲಂ ರಿಲೀಸ್ ಆಯ್ತು, ಯಾವ ತರ ಅಂದ್ರೆ ಹಿಂದಿಲೆಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಆಗ್ಬಿಟ್ಟಿರುತ್ತೆ, ತುಂಬಾ ಅಂದ್ರೆ ತುಂಬಾ ಆಡಿಯನ್ಸ್ ಬರ್ತಾ ಇರ್ತಾರೆ. ಬಟ್ ತೆಲುಗುಲಿ ಆಡಿಯನ್ಸೇ ಬರಲ್ಲ, ಯಾಕಂದ್ರೆ ಮಿಕ್ಸ್ಡ್ ಆಗಿ ಬಂದ್ಬಿಟ್ಟಿರ್ತಾರೆ. ಇಲ್ಲ ಇದು ಇಂಡಿಯಾದ ಬಿಗ್ಗೆಸ್ಟ್ ಫಿಲಂ ಅಲ್ಲ, ಇದು ಇಂಡಿಯಾದ ಬಿಗ್ಗೆಸ್ಟ್ ಡಿಸಾಸ್ಟರ್, ಈ ತರ ಮೂವಿ ಯಾರು ಮಾಡಬಾರ್ದು ಅನ್ನೋ ರೇಂಜ್ ತುಂಬಾ ಅಂದ್ರೆ ತುಂಬಾ ಟಾಕ್ ಬಂದ್ಬಿಟ್ಟಿರುತ್ತೆ. ಯಾರು ಈ ಮೂವಿ ಈ ತರ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡದೇ ಇರೋ ರೇಂಜ್ಗೆ ಟಾಕ್ ಬಂದ್ಬಿಟ್ಟಿರುತ್ತೆ. ಟೀಮ್ ಅಂತೂ ಫುಲ್ಲು ಭಯ ಪಟ್ಬಿಟ್ಟಿರ್ತಾರೆ. ರಾಜಮೌಳಿ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಪ್ರಭಾಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಟೆನ್ಷನ್ ಆಗಿರುತ್ತೆ. ಇದು ಜನ ಈ ಫಿಲಂ ನ ಯಾವ ತರ ಕೈ ಹಿಡಿತಾರೆ ಅಂದ್ರೆ, ಈ ನೆಗೆಟಿವ್ ಟಾಕ್ ಬಂದಿದ್ರು ನೆಕ್ಸ್ಟ್ ಡೇ ಇಂದ ಯಾವ ತರ ಪಿಕಪ್ ಆಯ್ತು ಅಂದ್ರೆ ನಿಜ, ಇಡೀ ಇಂಡಸ್ಟ್ರಿನೇ, ತೆಲುಗು ಇಂಡಸ್ಟ್ರಿ ಆಗಿರ್ಬೋದು, ಕನ್ನಡ, ತಮಿಳ್, ಇಲ್ಲ ಹಿಂದಿ, ಯಾವ ಇಂಡಸ್ಟ್ರಿ ಅವರು ಈ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಒಂದೇ ಸರಿ ಈ ರೇಂಜ್ಗೆ ಬೂಮ್ ಆಗುತ್ತೆ ಫಿಲಮ್ ಅಂತ. ಆ ರೇಂಜ್ಗೆ ಬೂಮ್ ಆಯ್ತು ಫಿಲಮ್. ಪ್ರತಿಯೊಂದು ಇವಾಗ ಹೇಳ್ತಾರಲ್ವಾ, ಏನು ಒಂದು ಮಾರ್ಕೆಟ್ ಇರ್ಲಿಲ್ಲ ಪ್ರಭಾಸ್ಗೆ ಈ ರೇಂಜಿಗೆ ಬಂತ, ಅದು ಇದು ಅಂತ ಎಲ್ಲದಕ್ಕೂ ಒಂದು ಆನ್ಸರ್ ನ ಪ್ರಭಾಸ್ ಅವ್ರ ಅವತ್ತು ಕೊಟ್ಟಿದ್ರು. ಅದಕ್ಕೆ ಇವಾಗಾದ್ರೂ ಸರಿ ನಾವು ಪ್ರಭಾಸ್ ಅವ್ರನ್ನೇ ಇಂಡಿಯಾದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂತ ಕರಿಬೇಕು. ಯಾಕಂದ್ರೆ ಪ್ರತಿ ಸೌತ್ ಇಂಡಿಯನ್ ಹೀರೋಗೂ ಆ ರೇಂಜ್ಗೆ ಮಾರ್ಕೆಟ್ ನ ಓಪನ್ ಮಾಡಿಕೊಟ್ಟಿದ್ದು ನಮ್ಮ ಪ್ರಭಾಸ್ ಅವರು. ಆ ಕಂಪ್ಲೀಟ್ ಕ್ರೆಡಿಟ್ಸ್ ನಾವು ರಾಜಮೌಳಿ ಮತ್ತೆ ಪ್ರಭಾಸ್ ಅವ್ರಿಗೆ ಕೊಡ್ಬೇಕು. ಅದಕ್ಕೆ ದ ಬೆಸ್ಟ್ ಡೈರೆಕ್ಟರ್ ಅಂದ್ರೆ ರಾಜಮೌಳಿ ಅವರು, ಇಂಡಿಯಾದ ಬೆಸ್ಟ್ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂದ್ರೆ ಯಾವಾಗ್ಲೂ ಪ್ರಭಾಸ್ ಅವರೇ ಇರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವರೇ ಅಲ್ವಾ ರೋಡ್ ನ ಹಾಕೊಟ್ಟಿದ್ದು. ಅದಕ್ಕೋಸ್ಕರ ನಮ್ಮ ಪ್ರಭಾಸ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರ್ತಾರೆ. ಇನ್ನು ನಿಜವಾಗ್ಲೂ ಬಾಹುಬಲಿ 3 ಬರತ್ತಾ? ಇವಾಗ ನಾನು ಹೇಳಿದ್ನಲ್ವಾ, ದ ಬಾಹುಬಲಿ ಟಾರ್ಚ್ ಬೇರರ್ ಸೀರೀಸ್ ನೋಡಿದವ್ರಿಗೆ ಗೊತ್ತಿರುತ್ತೆ ಬಾಹುಬಲಿ 3 ಬರತ್ತಾ ಇಲ್ವಾ ಅಂತ. ಪ್ರತಿ ಎಪಿಸೋಡ್ ನೋಡಿ, ಲಾಸ್ಟ್ ಎಪಿಸೋಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವಾಗ ರಾಣಾ ಅವ್ರು ಹೇಳ್ತಾರೆ, ಇಲ್ಲಿ ರಾಜಮೌಳಿ ಇಲ್ವಲ್ಲ, ನಾನು ಅದಕ್ಕೆ ರಿವೀಲ್ ಮಾಡ್ತಾ ಇದ್ದೀನಿ, ಬಾಹುಬಲಿ ಪಾರ್ಟ್ 2 ಅಷ್ಟೇ ಅಲ್ಲ, ಪಾರ್ಟ್ 3 ಬರುತ್ತೆ. ನಾವು ಟೈಮ್ ಕ್ಲೂ ಕೊಡೋ ಟೈಮ್ಗೆ ಅಲ್ಲಿ ಕಟ್ ಆಗತ್ತೆ. ಮೇ ಬಿ ಬಾಹುಬಲಿ 3 ಬರ್ಬೋದು, ಇಲ್ಲ ಬರ್ದೇನೂ ಹೋಗ್ಬೋದು. ಬಟ್ ಬಾಹುಬಲಿ 1 ಅಷ್ಟು ಚೆನ್ನಾಗಿರುತ್ತಾ, 2 ಅಷ್ಟು ಚೆನ್ನಾಗಿರುತ್ತಾ ಅಂತ ನಾವಂತೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಆರ್ಟಿಸ್ಟ್ ಮತ್ತೆ ಆ ಡೆಡಿಕೇಶನ್ ಹಾಕಿ ಮಾಡ್ತಾರೆ ಅನ್ನಕ್ಕಾಗಲ್ಲ. ಪಾಪ ಅವ್ರಿಗೂ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಪ್ರತಿಯೊಂದು ಸಪೋರ್ಟ್ ಮಾಡಬೇಕು. ಮತ್ತೆ ಅದೇ ತರ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕೊಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಏನಿಹೋ ಬಾಹುಬಲಿ 3 ಬರ್ಲಿ, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಮೂವಿ ಇರ್ಲಿ ಅಂತ ನಾವು ಕೂಡ ಕೋರ್ಕೊಳ್ಳೋಣ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಮತ್ತೆ ಮೂವಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಯೂಟ್ಯೂಬ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.